ಫಸ್ಟ್ ವ್ಲಾಗ್ ಕನ್ನಡದಲ್ಲಿ. ಸೊ ಐ ಹೋಪ್ ಯು ವಾಚ್ ಇಟ್ ಟಿಲ್ ದಿ ಎಂಡ್. 45 ಕಿಲೋಮೀಟರ್ ಪಾದಯಾತ್ರೆ ಅಂದರೆ 25 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಗವಿಮಠದವರೆಗೂ. ಆದರೆ ನಾವು ಭಾಳ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಕತ್ಲಾಯಿತು ಜಗ್ಗಿ ಮತ್ತು ಲೇಟ್ ಆಗುತ್ತೆ ಅಂತ. ಒಂದು ಸನ್ರೈಸ್ ಆದಮೇಲೆ ಸ್ವಲ್ಪ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗುಡ್ ಮಾರ್ನಿಂಗ್. ನಾವಿನ್ನೂ 9 ಕಿಲೋಮೀಟರ್ಸ್ ಮತ್ತು ನನಗೆ ಇಷ್ಟು ಬೇರೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಮಾತಾಡೀನಿ, ಅದು ಪಬ್ಲಿಕ್ ಬಂದು ನಿಜ. ನಾನು ನನ್ನ ಕಸಿನ್ ಹೋಗ್ತೀವಿ ಕೊಪ್ಪಳವರೆಗೆ. ಇನ್ನು 7 ಕಿಲೋಮೀಟರ್ಸ್ ದೂರ ಆಗಿದೆ. ನಾನು ರೆಕಾರ್ಡ್ ಬಟನ್ ಆನ್ ಮಾಡಲಿ, ಇಷ್ಟೊತ್ತು ನನಗೆ ರೆಕಾರ್ಡ್ ಮಾಡೋಕ್ಕೆ ದೇವ್ರಿಗೆ ಗೊತ್ತಾ ಏನು ರೆಕಾರ್ಡ್ ಮಾಡಿ. ನಾವು ಆಲ್ಮೋಸ್ಟ್ ಕೊಪ್ಪಳದಲ್ಲಿ ಇದ್ದೀವಿ. ಇದು ನಮ್ಮ ಕಾಲೇಜ್ ಮುಂದೆನೇ ಇದ್ದೀವಿ. ನಾನು ಆಲ್ಮೋಸ್ಟ್ ಕೊಪ್ಪಳ ಎಂಟರ್ ಆಗಿ ಫೈನಲಿ ವಿ ಕೇಮ್ ಟು ಕೊಪ್ಪಳ. ತಿರುಗಿ ಮಠದ ಹತ್ರ ಹೋದ್ವಿ, ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ. ಫುಲ್ ರಶ್ ಇತ್ತು. ನಾವು ಅಲ್ಲಿಂದ ನಡ್ಕೊಂಡು ಬರೋದ್ರೆ ಸಾಕಾಗಿತ್ತು. ಹಾಗೆ ಕೆಳಗಿಂದನೇ ಕೈ ಮುಗಿದು ಲತಾ ಹತ್ರ ಹೋದ್ವಿ. ಕಾಯಿ ಒಡಿಸಿ ಅಲ್ಲಿಂದ ಸೀದಾ ಪ್ರಸಾದ ಮಾಡೋಕ್ಕೆ ಹೋದ್ವಿ. ಪ್ರಸಾದ ಮಾಡಲು ಕೂಡ ಫುಲ್ ಕ್ಯೂ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಪ್ರಸಾದ ತಗೊಂಡ್ವಿ. ಅಜ್ಜರ ಪ್ರಸಾದ ಸಿಕ್ಕಿಂದ ನಾವು ಮತ್ತೆ ವಾಪಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲತಾ ಹತ್ರ ಹೋದ್ವಿ. ಡೆಕೋರೇಷನ್ ಮಾಡಿದ್ವಿ, ಚಾಲು ಮಾಡಿದ್ವಿ. ಅದಾದಮೇಲೆ ನಾವು ಇಲ್ಲಿ ಕೃಷಿ ಮೇಳ ಅಂತ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಎಲ್ಲ ಸ್ವಲ್ಪ ನೋಡಿ ಆಮೇಲೆ ಮತ್ತೆ ಜಾತ್ರೆ ಒಳಗಡೆ ಹೋದ್ವಿ. ಏನೂ ತೊಗೊಂಡಿಲ್ಲ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ದಿನ ಬರ್ತೀವಿ. ಮತ್ತು ಸ್ವಲ್ಪ ಪೊಟ್ಯಾಟೊ ಟ್ವಿಸ್ಟ್ ತಿಂದು ವಾಪಸ್ ತೇರಿಗೆ ಟೈಮ್ ಆಗುತ್ತೆ ಅಂತ ವಾಪಸ್ ಬಂದ್ವಿ. ಊಟ ಮಾಡೋಕ್ಕೆ ಹೋಗಬೇಕಂದ್ರೆ ಫುಲ್ ಕ್ಯೂ ಇತ್ತು. ಹಾಗಾಗಿ ನಾವು ಯೂಶ್ವಲಿ ಅಂದರೆ ಪ್ರತಿ ಸತಿ ಹೋಗೋದು ಕೈಲಾಸ ಮಂಟಪ, ಅದರ ಮುಂದೆ ಇರೋ ಗುಡ್ಡದ ಮೇಲೆ ಕುಂದಿರ್ತೀವಿ. ಅಂದರೆ ತೇರು ಮುಗಿಸಿದ ತಕ್ಷಣ ನಾವು ಅಲ್ಲಿ ಫಂಕ್ಷನ್ ಕೂಡ ಅಟೆಂಡ್ ಆಗ್ಬೋದು, ಯಾಕಂದರೆ ಫುಲ್ ರಶ್ ಇರುತ್ತೆ ಅಲ್ವಾ. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂತಂದು. ಹಾಗಾಗಿ ನಾವು ಅಲ್ಲೇ ಕುಂದಿರ್ತೀವಿ, ತೇರು ಮುಗಿಸಿದ ತಕ್ಷಣ ಫಂಕ್ಷನ್ ಕೂಡ ನೋಡ್ಬೋದು ಅಂತ. ಇಲ್ಲಿ ಕೂಡ ಆಲ್ಮೋಸ್ಟ್ ಜಾಗ ಫುಲ್ ಆಗಿತ್ತು, ಬಟ್ ನಮಗೆ ಜಾಗ ಸಿಕ್ತು, ಅಲ್ಲೇ ಕುಂತ್ವಿ ನಾವು. ಆಮೇಲೆ ತೇರು ಸಾಗಿತ್ತು. ತೇರಿಗೆಲ್ಲ ಉತ್ತುತ್ತಿ ಮುಗಿದು ಕೈ ಮುಗಿದ ಮೇಲೆ ವಾಪಸ್ ನಾವು ಫಂಕ್ಷನ್ ಸ್ಟಾರ್ಟ್ ಆಗಿ ಬಂತು.
ಅದಾದಮೇಲೆ ಮತ್ತೆ ಇಲ್ಲಿ ತಬಲ, ಸಂಗೀತ ಮತ್ತು ಮೇಘಾಲಯದ ರಾಜ್ಯಪಾಲಕರು ಬಂದಿದ್ದರು. ಅದಾದಮೇಲೆ ಮತ್ತು ರಾಜಸ್ಥಾನಿಂದ ಬಂದಿದ್ದರು ಅತಿಥಿಗಳೆಲ್ಲ. ಮತ್ತು ಅದಾದಮೇಲೆ ಅಜ್ಜರು ಒಂದೆರಡು ಮಾತು ಮಾತಾಡಿದರು. ಎಲ್ಲ ಆಗಿಂದ ಟೈಮ್ ಆಗುತ್ತೆ ಅಂತಂದು ಕೆಳಗಡೆ ಬಂದ್ವಿ. ಕೆಳಗಡೆ ಹೊರಗೆ ಹೋಗಿ ಸ್ವಲ್ಪ ಸ್ವೀಟ್ ಕಾರ್ನ್ ತಿಂದು ಮತ್ತು ಆಮೇಲೆ ಮೇನ್ ರೋಡಿಗೆ ಹೋದ್ವಿ. ಇಷ್ಟೇ. ಈ ಬ್ಲಾಗಿಗೆ ಸಬ್ಸ್ಕ್ರೈಬ್